ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಹಲಸಿನ ಹಣ್ಣಿನ ಪಾಯಸ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಹಲಸಿನ ಹಣ್ಣು 1 ಕಪ್ಪು, ತೆಂಗಿನಕಾಯಿ ಬಂದು ತೆಂಗಿನಕಾಯಿ ಹಾಲು ತೊಗೊಬೇಕು. ಇದನ್ನು ಅದು ಮಿಕ್ಸಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. 1/4 ಕಪ್ಪಷ್ಟು ಬೆಲ್ಲ, ಗೋಡಂಬಿ, ಏಲಕ್ಕಿ, ತುಪ್ಪ ಇಷ್ಟಿದ್ರೆ ಸಾಕು. ಹಲಸಿನ ಹಣ್ಣನ್ನು ಒಂದು ಜಾರಿಗೆ ಹಾಕ್ಕೊಂಡು ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಈ ರೀತಿ ತರಿಯಾಗಿರಬೇಕು. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಂದಿದ್ದಾಯಿತು. ಈ ರೀತಿ ಇರಬೇಕು, ನೋಡ್ಕೊಳ್ಳಿ. ಮತ್ತು ಅದೇ ಜಾರಲ್ಲೇ ಈ ಹಣ್ಣು ಇದ್ರೂ ಪರವಾಗಿಲ್ಲ, ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಇದು ತೆಂಗಿನಕಾಯಿ ಹಾಲು ತೆಗೆಯೋದಕ್ಕೆ. ಏಲಕ್ಕಿ 4ರಿಂದ 5 ಏಲಕ್ಕಿ ತೆಂಗಿನಕಾಯಿ ಜೊತೆಯಲ್ಲೇ ಹಾಕ್ಕೊಂಬಿಡಿ. ಮತ್ತು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಬೇಕು, ಆಗಲೇ ಹಾಲು ಚೆನ್ನಾಗಿ ಬರೋದು. ತೆಂಗಿನಕಾಯನ್ನು ರುಬ್ಕೊಂಡ್ಬಂದಿದ್ದಾಯಿತು. ಬಿಸಿ ನೀರು ಹಾಕಿ ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಈ ರೀತಿ ನೋಡಿ, ತೆಂಗಿನಕಾಯಿ ಹಾಲು ಬರ್ತಾಯಿದೆ ನೋಡಿ. ತೆಂಗಿನಕಾಯಿ ಹಾಲು ರೆಡಿಯಾಗಿದೆ. ಈಗ ಪಾಯಸ ಮಾಡೋದಕ್ಕೆ ಒಲೆ ಹಚ್ಚೋಣ. ಪಾತ್ರೆ ಕಾದಿದೆ, ಸ್ವಲ್ಪ ತುಪ್ಪ ಹಾಕೋಣ. ಗೋಡಂಬಿನ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಗೋಡಂಬಿನ ತೆಗೆದುಕೊಂಡು ಸಪ್ರೇಟಾಗಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಹಣ್ಣು ಬಂದು ಸಿಹಿ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಸಿಹಿ ಹಾಕ್ಕೊಳೋದು ಬೇಡ. ನಿಮಗೆ ರುಚಿಗೆ ತಕ್ಕಷ್ಟು ಸಿಹಿ ಬೇಕಾಗಿದ್ದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಹಲಸಿನ ಹಣ್ಣನ್ನು ಹಾಕೋಣ ಇದರಲ್ಲಿ. ಈ ತರಿಯಾಗಿರೋದ್ರಿಂದ ಹಸಿಯ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷವರೆಗೂ ಇದನ್ನು ಈ ರೀತಿ ಕಲಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು. ತುಪ್ಪ ಹಾಕಿ ಕಲಿಸ್ಬಿಡಿ. ಈ ರೀತಿ ಬರುತ್ತೆ ನೋಡಿ, ಹೇಗಿದೆ ನೋಡಿ, ಕಲರ್ಫುಲ್ಲಾಗಿದೆ. ಈಗ ತೆಂಗಿನಕಾಯಿ ಹಾಲನ್ನ ನಾವು ಸೇರಿಸ್ಬೇಕು. ಸ್ವಲ್ಪನೇ ಸೇರಿಸ್ಬೇಕು, ಎಲ್ಲ ಹಾಕಬಾರ್ದು.
ಈ ರೀತಿ ಕಲಿಸ್ತಾನೇ ಇರಬೇಕು. ಅದೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಉಳಿದಿದ್ದ ಹಾಲನ್ನು ಹಾಕ್ಬಿಡಿ. ತೆಂಗಿನಕಾಯಿ ಹಾಲು ತೆಗಿಯೋಕ್ಕಾಗಲಿಲ್ಲ ಅಂದರೆ ನಂದಿನಿ ಪ್ಯಾಕೆಟ್ ಹಾಲು ಇದೆಯಲ್ಲ ಅದನ್ನು ನೀವು ಹಾಕ್ಕೋಬೋದು. ಅಂದರೆ ತೆಂಗಿನಕಾಯಿ ಹಾಲು ಹಾಕಿದಷ್ಟು ಟೇಸ್ಟು ಬರೋದಿಲ್ಲ ಆ ಹಾಲು ಹಾಕಿದ್ರೆ. ಈಗ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.